ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸದ್ಯ ಭಾರತ ಮತ್ತು ಪಾಕಿಸ್ತಾನ ನಡುವೆ ಗಡಿ ಉದ್ವಿಗ್ನ ಪರಿಸ್ಥಿತಿ ಉಲ್ಬಣಗೊಂಡಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಇದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ಉಭಯ ರಾಷ್ಟ್ರಗಳ ನಡುವೆ ಮಿಲಿಟರಿ ಬಿಕ್ಕಟ್ಟು ಎದುರಾಗಿದೆ. ಬರೋಬ್ಬರಿ 4 ದಿನಗಳ ಕಾಲ ಉಭಯ ರಾಷ್ಟ್ರಗಳು ಪರಸ್ಪರ ಮುಖಾಮುಖಿಯಾಗಿದ್ದು, ಇದೀಗ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ. ಆದಾಗ್ಯೂ ಪರಿಸ್ಥಿತಿ ಇನ್ನೂ ತಿಳಿಗೊಂಡಿಲ್ಲ. ಇದಕ್ಕೆ ಪಾಕಿಸ್ತಾನ ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸ್ತಾ ಇರೋದು ಪ್ರಮುಖ ಕಾರಣ. ಈ ಹಿನ್ನೆಲೆಯಲ್ಲಿ ಕದನ ವಿರಾಮ ಒಪ್ಪಂದವನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇರೋ ಭಾರತ ತನ್ನ ರಕ್ಷಣೆಗೆ ಅಗತ್ಯ ಕ್ರಮವನ್ನು ಕೈಗೊಂಡಿದೆ. ಈ ಪೈಕಿ ಗಡಿಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ನಿಯೋಜಿಸೋದು ಕೂಡ ಒಂದಾಗಿದೆ. ಹಾಗಿದ್ರೆ ಈ ಬ್ರಹ್ಮೋಸ್ ಕ್ಷಿಪಣಿ ಅಂದ್ರೆ ಏನು? ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ನಿಭಾಯಿಸಬಹುದಾದ ಪಾತ್ರವೇನು? ಭಾರತದ ಗಡಿ ರಕ್ಷಣೆಯಲ್ಲಿ ಈ ಕ್ಷಿಪಣಿಯ ಮಹತ್ವ ಏನು? ಬ್ರಹ್ಮೋಸ್ ಕಂಡ್ರೆ ಪಾಕಿಸ್ತಾನ ಥರಥರ ನಡುಗೋದೇಕೆ? ಈ ವಿಡಿಯೋದಲ್ಲಿದೆ ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ. ಮೂಲಭೂತವಾಗಿ ಬ್ರಹ್ಮೋಸ್ ಒಂದು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು, ಇದನ್ನ ಜಲಾಂತರ್ಗಾಮಿಗಳು, ಹಡಗುಗಳು, ವಿಮಾನಗಳು ಅಥವಾ ಭೂ ಆಧಾರಿತ ವೇದಿಕೆಗಳಿಂದ ಉಡಾಯಿಸಬಹುದು. ಇದು ಬ್ರಹ್ಮೋಸ್ ಏರೋಸ್ಪೇಸ್ ಉತ್ಪನ್ನವಾಗಿದೆ. ಇದು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮತ್ತು ರಷ್ಯಾದ NPO ಮೆಷಿನೋಸ್ಟ್ರೋಯೇನಿಯಾ ಜಂಟಿಯಾಗಿ ಸಂಶೋಧಿಸಿದ ಅತ್ಯಾಧುನಿಕ ಕ್ಷಿಪಣಿಯಾಗಿದೆ. ಇದರ ಹೆಸರು ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮೋಸ್ಕ್ವಾ ಎಂಬ 2 ನದಿಗಳ ಹೆಸರುಗಳ ಸಂಯೋಜನೆಯಾಗಿದೆ. ಬ್ರಹ್ಮೋಸ್ ಭಾರತದ ಅತ್ಯಾಧುನಿಕ ಕ್ಷಿಪಣಿ ತಂತ್ರಜ್ಞಾನದ ಪ್ರತೀಕವಾಗಿದೆ. ಸೂಪರ್ಸಾನಿಕ್ ವೇಗವು ಬ್ರಹ್ಮೋಸ್ ಕ್ಷಿಪಣಿಯ ನಿರ್ಣಾಯಕ ವೈಶಿಷ್ಟ್ಯ. ಬ್ರಹ್ಮೋಸ್ ಮ್ಯಾಕ್ 2.8ರಿಂದ ಮ್ಯಾಕ್ 3ರ ವೇಗದಲ್ಲಿ ಚಲಿಸುತ್ತೆ. ಅಂದರೆ ಶಬ್ದದ ವೇಗಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚು. ಇದು ವಿಶ್ವದ ಅತಿ ವೇಗದ ಕ್ರೂಸ್ ಕ್ಷಿಪಣಿಗಳಲ್ಲಿ ಒಂದು. ಇದರ 2 ಹಂತದ ಪ್ರೊಪಲ್ಷನ್ ಆರಂಭಿಕ ವೇಗವರ್ಧನೆಗಾಗಿ ಘನ ಪ್ರೊಪೆಲೆಂಟ್ ಬೂಸ್ಟರ್ ಎಂಜಿನ್ ಮತ್ತು ಸೂಪರ್ಸಾನಿಕ್ ಹಾರಾಟವನ್ನು ನಿರ್ವಹಿಸಲು ದ್ರವ ಇಂಧನದ ರಾಮ್ಜೆಟ್ ಎಂಜಿನ್ ಬಳಸುತ್ತೆ. ನಿರ್ದಿಷ್ಟ ಗುರಿಯನ್ನ ಕರಾರುವಕ್ಕಾಗಿ ಹೊಡೆಯೋ ಸಾಮರ್ಥ್ಯ ಈ ಕ್ಷಿಪಣಿಯ ಕುರಿತ ಶತ್ರು ರಾಷ್ಟ್ರಗಳ ಭಯವನ್ನ ಇಮ್ಮಡಿಗೊಳಿಸುತ್ತೆ. ಬ್ರಹ್ಮೋಸ್ ಕ್ಷಿಪಣಿಯನ್ನ ಒಮ್ಮೆ ಉಡಾಯಿಸಿದ ನಂತರ ಕ್ಷಿಪಣಿ ಮೊದಲೇ ಪ್ರೋಗ್ರಾಂ ಮಾಡಲಾದ ಹಾರಾಟದ ಮಾರ್ಗಗಳು ಮತ್ತು ಸುಧಾರಿತ ಸೀಕರ್ಗಳನ್ನು ಬಳಸಿಕೊಂಡು ಗುರಿಯತ್ತ ಸ್ವತಃ ಮಾರ್ಗದರ್ಶನ ಮಾಡಿಕೊಳ್ಳುತ್ತೆ. ಉಡಾವಣಾ ವೇದಿಕೆಯು ದೂರ ಸರಿಯಲು ಅಥವಾ ಇತರೆ ಗುರಿಗಳನ್ನು ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತೆ. ಇದರ ಹೆಚ್ಚಿನ ವೇಗ ಶತ್ರುಗಳ ವಾಯು ರಕ್ಷಣಾ ವ್ಯವಸ್ಥೆಗಳಿಗೆ ಪ್ರತಿಕ್ರಿಯಿಸಲು ಬೇಕಾದ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಇದನ್ನ ತಡೆಯೋದು ಅತ್ಯಂತ ಕಷ್ಟಕರವಾಗಿಸುತ್ತೆ. ಇದೇ ಕಾರಣಕ್ಕೆ ಭಾರತದೊಂದಿಗಿನ ಇತ್ತೀಚಿನ ಸಂಘರ್ಷದಲ್ಲಿ ಪಾಕಿಸ್ತಾನ ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಚಿಂತಾಕ್ರಾಂತವಾಗಿತ್ತು. ಬ್ರಹ್ಮೋಸ್ ತನ್ನ ನಿಖರವಾದ ಗುರಿ ತಲುಪುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಗದ್ದಲದ ಪರಿಸರದಲ್ಲಿಯೂ ಹೆಚ್ಚಿನ ನಿಖರತೆಯೊಂದಿಗೆ ಗುರಿಗಳನ್ನು ಹೊಡೆಯಬಲ್ಲದು. ಸಂಚಾರಿ ಸ್ವಾಯತ್ತ ಲಾಂಚರ್ಗಳಿಂದ ಭೂದಾಳಿಗಳಿಗಾಗಿ ಇದನ್ನ ಉಡಾಯಿಸಲಾಗುತ್ತೆ. ಅದೇ ರೀತಿ ನೌಕಾಪಡೆಯ ಯುದ್ಧ ನೌಕೆಗಳಿಂದ ಮತ್ತು ಜಲಾಂತರ್ಗಾಮಿಗಳಿಂದ ಕೂಡ ಇದರ ಉಡಾವಣೆ ಸುಲಭವಾಗಿದೆ. ಇನ್ನು ಬ್ರಹ್ಮೋಸ್ನ ಹಗುರವಾದ ಆವೃತ್ತಿಯನ್ನ ಭಾರತದ ಸು-30 MKI ಯುದ್ಧ ವಿಮಾನಗಳೊಂದಿಗೆ ಸಂಯೋಜಿಸಲಾಗಿದೆ. ಇದು ಆಳವಾದ ದಾಳಿ ಸಾಮರ್ಥ್ಯವನ್ನು ಒದಗಿಸುತ್ತೆ. ಒಟ್ನಲ್ಲಿ ನೆಲ, ಜಲ, ವಾಯು ಮಾರ್ಗದ ಮೂಲಕ ಬ್ರಹ್ಮೋಸ್ ಕ್ಷಿಪಣಿ ದಾಳಿಯನ್ನ ನಡೆಸಬಹುದು. ಬ್ರಹ್ಮೋಸ್ ಕ್ಷಿಪಣಿಯನ್ನ ಆರಂಭದಲ್ಲಿ 290 ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಈಗ ಹೊಸ ಆವೃತ್ತಿಗಳು ಈಗ 450ರಿಂದ 600 ಕಿಲೋಮೀಟರ್ ಮತ್ತು ಅದಕ್ಕಿಂತ ಹೆಚ್ಚಿನ ವಿಸ್ತೃತ ವ್ಯಾಪ್ತಿಯನ್ನು ಹೊಂದಿವೆ. ಅಲ್ಲದೆ ಈ ಕ್ಷಿಪಣಿಗಳು ಹೆಚ್ಚಿನ ವ್ಯಾಪ್ತಿಯ ಗುರಿಗಳನ್ನು ಹೊಂದಿವೆ. ಇದು ಯಾವುದೇ ಹವಾಮಾನ ಪರಿಸ್ಥಿತಿಯಲ್ಲಿ ಹಗಲು ಅಥವಾ ರಾತ್ರಿಯಲ್ಲೂ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಬ್ರಹ್ಮೋಸ್ ಭಾರತಕ್ಕೆ ಸಂಭಾವ್ಯ ವಿರೋಧಿಗಳ ವಿರುದ್ಧ ವಿಶ್ವಾಸಾರ್ಹ ನಿರೋಧಕ ಶಕ್ತಿಯನ್ನು ಒದಗಿಸುತ್ತೆ. ಇದರ ವೇಗ, ನಿಖರತೆ ಮತ್ತು ಬಹುವೇದಿಕೆ ಉಡಾವಣಾ ಸಾಮರ್ಥ್ಯ ಹೆಚ್ಚಿನ ಮೌಲ್ಯದ ಗುರಿಗಳನ್ನು ಅಪಾಯದಲ್ಲಿ ಇರಿಸುತ್ತೆ. ಭಾರತದ ವಿರುದ್ಧ ಆಕ್ರಮಣ ಮಾಡೋ ಯಾವುದೇ ದೇಶ ಖಂಡಿತವಾಗಿಯೂ ಬ್ರಹ್ಮೋಸ್ ಕ್ಷಿಪಣಿಯ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತೆ.
ನಿಖರತೆಯೊಂದಿಗೆ ತ್ವರಿತವಾಗಿ ಮತ್ತು ವಿವಿಧ ವೇದಿಕೆಗಳಿಂದ ಪ್ರಬಲವಾದ ಸಿಡಿತಲೆ ತಲುಪಿಸುವ ಇದರ ಸಾಮರ್ಥ್ಯವು ಸಾಂಪ್ರದಾಯಿಕ ಯುದ್ಧದಲ್ಲಿ ಭಾರತಕ್ಕೆ ಮಹತ್ವದ ಮೆಲುಗೈ ನೀಡುತ್ತೆ. ಕನಿಷ್ಠ ಪೂರಕ ಹಾನಿಯೊಂದಿಗೆ ನಿರ್ಣಾಯಕ ಶತ್ರು ಮೂಲಸೌಕರ್ಯ, ಕಮಾಂಡ್ ಕೇಂದ್ರಗಳು ಅಥವಾ ನೌಕಾ ಆಸ್ತಿಗಳ ವಿರುದ್ಧ ನಿರ್ದಿಷ್ಟ ದಾಳಿಗಳಿಗಾಗಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಬಳಸಬಹುದು. ಬ್ರಹ್ಮೋಸ್ ಕಾರ್ಯಕ್ರಮವು ಭಾರತದ ಸ್ಥಳೀಯ ಕ್ಷಿಪಣಿ ತಂತ್ರಜ್ಞಾನ ಮತ್ತು ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಒಂದು ವೇಗವರ್ಧಕವಾಗಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯತ್ತ ಭಾರತದ ಪಯಣಕ್ಕೆ ಇದು ಉತ್ತೇಜನ ನೀಡುತ್ತೆ. ಭಾರತ ಈಗ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ರಫ್ತು ಮಾಡ್ತಿದೆ. ಫಿಲಿಪೈನ್ಸ್ ಇದರ ಮೊದಲ ಅಂತಾರಾಷ್ಟ್ರೀಯ ಗ್ರಾಹಕವಾಗಿದೆ. ಇದು ರಕ್ಷಣಾ ರಫ್ತುದಾರನಾಗಿ ಭಾರತದ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತೆ.